ಕಾಲಚಕ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಮೂಲಿಕೆಗಳ ಬಗ್ಗೆ ತಿಳ್ಕೊಂಬರ್ತಾ ಇರ್ತೀವಿ. ಚಂದ್ರಗ್ರಹ ಮೂಲಿಕೆ ಯಾವುದು, ಚಂದ್ರದಶೆ 10 ವರ್ಷಗಳ ಕಾಲ ಕೊಡ್ತಕ್ಕಂತಹ ಸಮಸ್ಯೆಗಳೇನು ಅಂತೇಳಿ ಭಾಳಷ್ಟು ಕುತೂಹಲದಿಂದ ಕಾಯ್ತಾ ಇರ್ಬೋದು ತಾವು. ಚಂದ್ರ ಅಂತಕ್ಕಂಥ ತುಂಬ ವಿಶೇಷವಾಗಿ ಫುಡ್ಡು ಅಥವಾ ಬೇಕರಿ ಅಥವಾ ಮನಸ್ಸು ಕಾರಕ ಅಂತ ಹೇಳ್ತೀವಿ. ಮಾನಸಿಕ ಹಿಂಸೆಗಳು, ಮನಸ್ಸಿಗೆ ನೋವನ್ನು ಕೊಡ್ತಕ್ಕಂಥ ವಿಚಾರಗಳು, ಮತ್ತು ಪ್ರಯಾಣಗಳು ಅಂತ ಹೇಳ್ತೀವಿ. ಮನೋಕಾರಕ ಚಂದ್ರ ಅಂತ ಹೇಳ್ತೀವಿ. ಮಾನಸಿಕವಾಗಿ ಮನಸ್ಸು ಚೆನ್ನಾಗಿರೋದೇ ಎಲ್ಲ ಮಾಡ್ಲಿಕ್ಕೆ ಆಗೋದು. ನಿಮ್ಮ ಜಾತಕದಲ್ಲಿ ಈ ಚಂದ್ರ ಕೇತು ಮತ್ತು ಚಂದ್ರ ರಾಹು ಇದ್ದಂಥ ಸಂದರ್ಭದಲ್ಲಿ ಗ್ರಹಣ ದೋಷ ಅಂತ ಹೇಳ್ತೀವಿ, ಪ್ರೇತ ದೋಷ ಅಂತ ಹೇಳ್ತೀವಿ. ಆದರೆ ಭಯಭೀತರಾಗಿ ಏನೋ ಒಂಥರ ಭಯಭೀತರಾಗಿ ಬಾಳ್ಬೇಕಾಗ್ತದೆ. ಏನೋ ಮನಸ್ಸು ಸರಿಯಿಲ್ಲ ಅಂಥೇಳಿ ನಾವು ಕೊರಗ್ತಾ ಇರ್ತೀವಿ. ಹಾಗಾಗಿ ಅಂಥ ಮನೋಕಾರಕ ಚಂದ್ರನ ಒಂದು ದಶೆ 10 ವರ್ಷ ನಡೆಯುವಂಥ ಸಂದರ್ಭದಲ್ಲಿ ನಿಮಗೆ ತುಂಬ ಒಳ್ಳೆಯದು. ಖಂಡಿತವಾಗ್ಲೂ ಕೂಡ ಒಂದು ಪದವಿಯನ್ನು ಕೊಡ್ತಕ್ಕಂಥದ್ದು, ಉನ್ನತ ಸ್ಥಾನ, ಒಂದು ಪ್ರಯಾಣ ಸಕ್ಸಸ್ ಆಗುವಂಥದ್ದು, ಸಮುದ್ರ ದಾಟಿ ಯೋಗವನ್ನು ತಂದುಕೊಡುವಂಥದ್ದು, ವಿದೇಶ ಪ್ರಯಾಣವನ್ನು ಉಂಟು ಮಾಡುವಂಥದ್ದು, ಮತ್ತು ಫುಡ್ ಐಟಮ್. ಇವತ್ತು ಭಾಳಷ್ಟು ಜನ ಫುಡ್ ಐಟಮ್ ಡೈಲಿ ಫ್ರೆಶ್ ಐಟಮ್, ಫ್ಯಾಷನ್ ಡಿಸೈನಿಂಗ್, ಒಳ್ಳೊಳ್ಳೆ ಬಟ್ಟೆಗಳಾಗಬೇಕು, ಮತ್ತು ಹೆಚ್ಚಾಗಿ ಪರ್ಫ್ಯೂಮ್ ಡೈಲಿ ಫ್ರೆಶ್ಶು, ಇವೆಲ್ಲ ಕೂಡ ಹಣ್ಣು ಹಂಪಲುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಆ ಥರ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಚಂದ್ರಗ್ರಹ ಕಾರಕತ್ವ ವಹಿಸುತ್ತೆ. ಖಂಡಿತವಾಗ್ಲೂ ಕೂಡ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಾಗಿರ್ಬೋದು, ಚಂದ್ರ 4ನೇ ಮನೆಯಲ್ಲಿ ದಿಗ್ಬಲ ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ನೀವು ಚಂದ್ರನ ಮೂಲಿಕೆ ತುಂಬ ವಿಶೇಷವಾಗಿ ನಮಗೆ ನೀಚನಾಗಿದ್ದರೂ ಸರಿ, ದುಸ್ಥಾನಗಳಿದ್ರೂ ಸರಿ, ಅಥವಾ ಬಲವಾಗಿದ್ದರೆ ಯೋಗ, ನೀಚನಾಗಿದ್ದರೆ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು. ಅದಕ್ಕೆಲ್ಲ ಕೂಡ ನಮ್ಮ ಹಿರಿಕರು, ಪೂರ್ವಜರು, ಸಿದ್ಧಗಳಲ್ಲಿರ್ತಕ್ಕಂಥದ್ದು ಮೂಲಿಕೆಗಳು ಬಳಕೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿದ್ದೇವೆ. ಈ ಥರ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು, ಬೇವಿನ ಬೇರು ಹುಣ್ಣಿಮೆ ದಿನ ಅಥವಾ ಸೋಮವಾರ ದಿನ ತಾರಾಬಲವನ್ನು ನೋಡಿಕೊಂಡು 1 ಇಂಚು ಸಂಗ್ರಹ ಮಾಡಿ, ಅಥವಾ ಖಂಡಿತವಾಗ್ಲೂ ಕೂಡ ಪಾರಿವಾಳ ಮೂಲಿಕೆ ಅಂತ ಬರುತ್ತೆ. ಪಾರಿವಾಳ ಮೂಲಿಕೆ ಹಾಗೂ ಬೇವಿನ ಬೇರು ಅಂತಕ್ಕಂಥದ್ದು ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಅದನ್ನು 1 ಇಂಚು ಸಂಗ್ರಹ ಮಾಡಿ ಸೋಮವಾರ ಅಥವಾ ಹುಣ್ಣಿಮೆ ದಿನದಲ್ಲಿ ಸಂಗ್ರಹ ಮಾಡಿ ಅದಕ್ಕೆ ಸಿದ್ಧಿಸಿ, ತಾಯ್ತೊಲಿಗೆ ತುಂಬಿ, ತಾಮ್ರ ಆಗಿರ್ಬೋದು, ಹಿತ್ತಾಳೆ ಆಗಿರ್ಬೋದು, ಬೆಳ್ಳಿ ಆಗಿರಬಹುದು, ಅಥವಾ ಚಿನ್ನದ ತಾಯ್ತದಲ್ಲಿ ತುಂಬಿ ಸಿದ್ಧಿ ಮಾಡಿ ಚಂದ್ರನ ಸಂಬಂಧವಾದ ಮಂತ್ರವನ್ನು ಪಠನೆ ಮಾಡಿ, ಖಂಡಿತವಾಗ್ಲೂ ಕೂಡ ಅದನ್ನು ನೀವು ಕೊರಳಲ್ಲಿ ಧರಿಸ್ಕೊಂಡ್ರೆ, ಪರ್ಸಲ್ಲಿ ಇಟ್ಕೊಂಡ್ರೆ, ದೇವರ ಮನೆ ಇಟ್ಕೊಂಡ್ರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆಗಳಿದ್ರೆ ಪರ್ಸಲ್ಲಿ, ಅವರ ಬ್ಯಾಗಲ್ಲಿ ಹಾಕಿ ಬಂದರೆ ಖಂಡಿತವಾಗ್ಕೊಂಡು ನೆನಪಿನ ಶಕ್ತಿ, ಭಯಭೀತರಾಗಿ ಏನಿದ್ದಾರೆ ಧೈರ್ಯ ತುಂಬಿಕೊಂಡು ಓದುತ್ತಾರೆ. ನಿಮಗೆ ಎಲ್ಲ ಕೆಲಸ ಕಾರ್ಯಗಳು, ವ್ಯಾಪಾರ, ವಹಿವಾಟು ತುಂಬ ಚೆನ್ನಾಗಿರುತ್ತೆ. 10 ವರ್ಷಗಳ ಕಾಲ ಚಂದ್ರಮಹಾದಶೆ ನಡೆಯುವಾಗ ಈ ಸಮಸ್ಯೆಗಳನ್ನ ಎಲ್ಲವನ್ನೂ ಕೂಡ ದೂರ ಮಾಡ್ಕೋಬಹುದು ಸ್ನೇಹಿತರೆ. ಈ ಒಂದು ಅದ್ಭುತವಾದ ಅವಕಾಶನ ಪ್ರತಿಯೊಬ್ಬರು ಕೂಡ ಬಳಕೆ ಮಾಡ್ಕೊಳ್ಳಿ. ಈ ಚಂದ್ರನ ಸಂಬಂಧವಾದ ದೋಷಗಳು 10 ವರ್ಷಗಳ ಕಾಲ ನಡೆಯುವಾಗ ಇದನ್ನ ಮೂಲಿಕೆ ಪರಿಹಾರ ಅಂತ ಹೇಳ್ತೀವಿ. ಇದನ್ನ ಬಳಕೆ ಮಾಡಿ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿ. ಒಳ್ಳೇದಾಗಲಿ, ಶುಭವಾಗಲಿ. ತದಿಶಂಗ ತುಷಾರಾವಂ ಚೀನೋತ್ತಾರ್ಣವ ಸಂಭವಂ ನಮ್ಮ ಶಶಿನಂ ಶಂಭೋರ್ ಮಗಡ ಭೂಜನಂ ಅಂತಕ್ಕಂಥ ಮಂತ್ರಗಳು ಪಠನೆ ಮಾಡ್ಕೊಳ್ಳಿ. ಒಳ್ಳೇದಾಗಲಿ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕಿ ಶರಣಿ ತ್ರಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಅಂತಕ್ಕಂಥ ಅಮ್ಮನವರ ಒಂದು ಮಂತ್ರ ಕೂಡ ಪಠನೆ ಮಾಡ್ಕೊಳ್ಳಿ. ಒಳ್ಳೇದಾಗಲಿ, ಶುಭವಾಗಲಿ. ನಮಸ್ಕಾರ.